ಒಂದೇ ಕುಟುಂಬದ ಸದಸ್ಯರ ನಡುವೆ ಮಾರಾಮಾರಿ ನಡೆದಿದೆ. ನಂಜನಗೂಡು ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಕುಟುಂಬದ ಆಸ್ತಿ ನೋಂದಣಿಗೆ ಬಂದಿದ್ದವರಿಂದಾನೇ ಬಡದಾಡ್ಕೊಂಡಿರೋದು. ಹೆಣ್ಣು ಮಗಳ ಆಸ್ತಿಗೆ ಮೊದಲು ಸಹಿ ಹಾಕಿ ಬಂದಿದ್ದ ತಾಯಿ, ಹೆಣ್ಣು ಮಗಳಿಗೆ ಆಸ್ತಿ ನೀಡೋದನ್ನ ಸಹಿಸದ ಗಂಡು ಮಕ್ಕಳು ಗಲಾಟೆಗಿಳಿದಿದ್ದಾರೆ. ಇದೇ ವೇಳೆ ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡಿದ್ದಾರೆ. ಒಂದೇ ಕುಟುಂಬಸ್ಥರ ನಡುವೆ ನಡೆದಿರುವಂತ ಮಾರಾಮಾರಿ. ಸ್ಥಳೀಯರ ಮೊಬೈಲ್ನಲ್ಲಿ ಗಲಾಟೆಯ ದೃಶ್ಯಗಳು ಸೆರೆಯಾಗಿವೆ. ಹೆಣ್ಣು ಮಗಳ ಆಸ್ತಿ ಪತ್ರಕ್ಕೆ ಸಂಬಂಧಪಟ್ಟಂತೆ ತಾಯಿ ಮೊದಲು ಸಹಿ ಹಾಕಿ ಬಂದಿದ್ದಾಳೆ. ಹೆಣ್ಣು ಮಗಳಿಗೆ ಆಸ್ತಿ ಹೋಗುತ್ತೆ ಅನ್ನೋದನ್ನ ಸಹಿಸಿಕೊಳ್ಳೋದಕ್ಕಾಗದೆ ಗಂಡು ಮಕ್ಕಳು ಗಲಾಟೆ ತೆಗೆದಿದ್ದಾರೆ. ಮಾತಿಗೆ ಮಾತು ಬೆಳೆದು ಮಾತಿನ ಚುಕ್ಕಮಕ್ಕಿಯಾಗಿ ಗಲಾಟೆ, ಹೊಡೆದಾಟ, ಬಡದಾಟ ಆಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿರುವಂತ ದೃಶ್ಯಗಳಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈ ರೀತಿಯಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಆಸ್ತಿ ಸೇರುತ್ತೆ ಅನ್ನೋದನ್ನ ಸಹಿಸಿಕೊಳ್ಳೋದಕ್ಕಾಗದೆ ಗಲಾಟೆ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಂದಣಿಗೆ ಬರೋದಕ್ಕೂ ಮುಂಚೆ ಇವ್ರಿಗೆ ಮಾಹಿತಿ ಇರಲಿಲ್ವಾ ಹೆಣ್ಮಕ್ಳಿಗೂ ಆಸ್ತಿ ಹೋಗುತ್ತೆ? ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತಾಯಿ ಮಗಳಿಗೆ ಆಸ್ತಿ ಹೋಗೋದಕ್ಕೂ ಸೈನ್ ಹಾಕ್ತಾಳೆ ಅನ್ನೋದು ಮೊದಲು ಗೊತ್ತಿರ್ಲಿಲ್ವಾ? ಇತ್ತೀಚೆಗೆ ಮೈಸೂರು ಭಾಗದಲ್ಲಿ ಈ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಮನೆಯವರು ಒಂದೇ ಕುಟುಂಬದವರು ಕಿತ್ತಾಡುವಂತಹ ಬೀದಿ ಗಲಾಟೆಗಳಾಗ್ತಕ್ಕಂಥ ಪ್ರಕರಣಗಳು ಹೆಚ್ಚಿನದಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈಗ ನಂಜನಗೂಡು ಮಿನಿ ವಿಧಾನಸೌಧ ಏನಿದೆ ಈ ಆವರಣದಲ್ಲೂ ಕೂಡ ಅದೇ ತರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಆಸ್ತಿ ವಿವಾದ ಒಂದು ಹಿನ್ನೆಲೆ ಏನಿದೆ, ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಭಾಗವನ್ನು ಕೊಡಬೇಕಾಗುತ್ತೆ ಅನ್ನೋ ವಿಷಯ ಇಲ್ಲಿ ಗಂಡು ಮಕ್ಕಳಿಗೆ ತಿಳಿದಿರಲಿಲ್ಲ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಬ್ ರಿಜಿಸ್ಟರ್ ಆಫೀಸಿಗೆ ತೆರಳಿದಂತಹ ಸಂದರ್ಭದಲ್ಲಿ ಆ ಒಂದು ಆಫೀಸ್ನಲ್ಲಿ ತೆರಳಿ ಅಲ್ಲಿ ಆಸ್ತಿ ವಿಭಾಗವನ್ನ ಮಾಡಿಕೊಳ್ಳುವಂತಹ ಸಂದರ್ಭ ಏನಿತ್ತು, ಆ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯನ್ನ ನೀಡಬೇಕಾಗುತ್ತೆ ಅನ್ನೋ ಒಂದು ವಿಷಯ ತಿಳಿದಿದ್ದಂತೆ ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು. ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸುತ್ತಾ ಒಬ್ಬೊಬ್ಬರಿಗೊಬ್ರು ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಒಡೆದಾಟವನ್ನ ಮಾಡ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಒಂದು ಘಟನೆ ಅಲ್ಲಿ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ನಂಜನಗೂಡು ತಾಲೂಕಿನ ಶಿರ್ಮಳ್ಳಿ ಗ್ರಾಮ ಏನಿದೆ, ಈ ಒಂದು ಶಿರ್ಮಳ್ಳಿ ಗ್ರಾಮದ ಒಂದೇ ಕುಟುಂಬದವರು ಇವರಾಗಿರ್ತಕ್ಕಂಥದ್ದು. ಉಪನೋಂದಣಾಧಿಕಾರಿ ಕಚೇರಿ ಏನಿದೆ, ಆ ಒಂದು ಕಚೇರಿಗೆ ಆಸ್ತಿ ಸಂಬಂಧ ನೋಂದಣಿಯನ್ನು ಮಾಡಿಸ್ಕೊಳ್ಳಿಕ್ಕೆ ಈ ಕುಟುಂಬ ಬಂದಿರುತ್ತೆ. ಆ ಒಂದು ಕುಟುಂಬದ ಆಸ್ತಿ ವಿಭಾಗವಾಗುವಂತಹ ಸಂದರ್ಭದಲ್ಲಿ ಮೊದಲು ತಾಯಿ ತನ್ನ ಮಗಳಿಗೆ ಆಸ್ತಿಯನ್ನ ನೋಂದಣಿ ಮಾಡ್ಲಿಕ್ಕೆ ಸಹಿ ಮಾಡ್ಲಿಕ್ಕೆ ಬಂದಿರ್ತಾರೆ. ಇದನ್ನ ಸಹಿಸಿದಂತಹ ಗಂಡು ಮಕ್ಕಳು ಅಲ್ಲಿ ಗಲಾಟೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದ್ರ ಜೊತೆಗೆ ಮಾತಿನ ಚಕಮಕಿಯು ಕೂಡ ನಡೆದಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ. ಆದ್ರೆ ಒಂದೇ ಕುಟುಂಬದವರು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕ ತಂಗಿ ಮತ್ತೆ ಅಣ್ಣ ತಂಗಿಯರೇ ಕಿತ್ತಾಡಿರುವಂತಹ ಒಂದು ಘಟನೆ ಈಗ ನಂಜನಗೂಡ ನಡೆದಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.